ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸ್ನೇಹಿತರೆ, ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಯಾವಾಗ ಲಾಸ್ ಮಾಡ್ಕೊತಾ ಇದ್ದೀರಾ ಅಂತೇಳಿ ತುಂಬ ಜನಕ್ಕೆ ಈಗ ಯಾಕೆ ನಾವು ತಂದಂಥ ಮರಿಗಳಲ್ಲಿ ಈಗ ಸಾವಾಗ್ತಿದೆ, ಮತ್ತು ನಾವು ಸಾಗಾಣಿಕೆ ಪ್ರಾರಂಭ ಆದಾಗಿಂದ ಏನಕ್ಕೆ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನಮಗೆ ತುಂಬ ಲಾಸ್ ಆಯಿತು ಅನ್ನೋರು ತುಂಬ ಜನ ಈಗ ನನಗೆ ಹೇಳ್ತೀರಣ್ಣ, ನನಗೆ ಲಾಸ್ ಆಯಿತು, ಫಸ್ಟ್ನೇ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ, ಅದು ಈಗ ಲಾಸ್ ಆಗ್ಬಿಡ್ತು ಅಂತೇಳಿ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಲಾಸ್ ಆಗೋಕ್ಕೆ ಎಲ್ಲಿ ಎಡುತ್ತೀರಾ, ಮತ್ತು ಅದನ್ನು ಎಡುವುದಂಗೆ ಮತ್ತೆ ನೀವು ಅದನ್ನು ಹೇಗೆ ಸರಿ ಮಾಡ್ಕೊಂಡು ಹೋದರೆ ನಿಮಗೆ ಆದಾಯ ಸಿಗುತ್ತೆ, ಮತ್ತು ನೀವು ಏನಕ್ಕೆ ಎಡುತ್ತೀರಲ್ಲ ಅದರಲ್ಲಿ ಏನು ಸಮಸ್ಯೆಗಳು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಮೊದಲಿಗೆ ಮಾಡುವಂತಹ ಸಮಸ್ಯೆ ಆಗಿರ್ಬೋದು, ಇಲ್ಲ ತಪ್ಪಾಗಿರ್ಬೋದು ಅಂತಂದರೆ ದೊಡ್ಡ ಸಮಸ್ಯೆ, ತಾಂಡೋದಂತಹ ಮರಿಗಳಿಗೆ ನೀವು ಯಾರ ಹತ್ರ ಮರಿ ತಾಂಡೋಗಿರ್ತೀರೋ ಅವರು ನಿಮಗೆ ಏನು ಸಜೆಸ್ಟ್ ಮಾಡಿರ್ತಾರೆ ಅಂದರೆ ಸ್ನೇಹಿತರೆ, ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು, ಇಲ್ಲ ಮೆಡಿಷನ್ ಬಗ್ಗೆ ಆಗಿರ್ಬೋದು, ಅವರು ಏನು ಸಜೆಸ್ಟ್ ಮಾಡ್ತಾರೋ ಅದನ್ನು ನೀವು ಕಂಟಿನ್ಯೂ ಮಾಡ್ಬೇಕು. ಸ್ನೇಹಿತರೆ, ತುಂಬ ಜನ ಏನು ಮಾಡ್ತೀರಾ, ಮರಿ ತಗೊಂಡೋಗ್ತೀರಾ, ನಿಮಗೆ ಬೇಕಾದಂಥ ಮೆಡಿಷನ್ನ ಮರಿಗಳಿಗೆ ಕೊಡ್ತೀರಾ. ಸ್ನೇಹಿತರೆ, ದೊಡ್ಡ ತಪ್ಪು. ಏನಕ್ಕೆ ಅಂತಂದರೆ, ಈಗ ಮರಿ ಯಾರು ನಿಮಗೆ ಕೊಡ್ತಾರಲ್ಲ ಅವರು ಒಂಥರ ಮೆಡಿಷನ್ ಹಾಕಿರ್ತಾರೆ, ನೀವು ತಗೊಂಡೋಗಿ ನೀವು ಒಂಥರ ಮೆಡಿಷನ್ ಕೊಡ್ತೀರಾ, ಅದೇನಾಗುತ್ತೆ, ಬಾಡಿ ಡಿಯಾಕ್ಟ್ ಆಗ್ಬಿಟ್ಟು ಸಾವಾಗೋಕ್ಕೆ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಇದು ಮೊದಲು ಮಾಡ್ತಿರೋಂಥ ದೊಡ್ಡ ತಪ್ಪು. ಏನಕ್ಕೆ ಅಂತಂದರೆ ಸ್ನೇಹಿತರೆ, ಈಗ ಮರಿ ಒಂದು ದಿನದಿಂದ ಮರಿಗೆ ಅವ್ರೇನು ಮಾಡಿರ್ತಾರೆ, 1 ತಿಂಗಳು ಮರಿ ಇಲ್ಲ 2 ತಿಂಗಳು ಮರಿ, ಅವ್ರೇನು ಮಾಡ್ತಾರೆ, ಅವರೊಂದು ಮೆಡಿಷನ್ ಕೊಟ್ಟಿರ್ತಾರೆ, ಗ್ರೌತ್ ಆಗೋ ಮೆಡಿಷನ್ ಕೊಟ್ಟಿರ್ತಾರೆ, 3 ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ಅದರಿಂದ ನೀವೇನು ಮಾಡಬೇಕು, ಅವ್ರು ಯಾವ ಥರ ಮೆಡಿಷನ್ ಹೇಳ್ತಾರೋ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಅಂದರೆ ತಾಂಡೋದಾಗ ಏನಾಗುತ್ತೆ, ಸ್ವಲ್ಪ ಮೈಯು ಭಾರ ಆದಾಗ ಮತ್ತು ಮೈ ಕೈ ನೋವಾದಾಗ ಏನಾಗುತ್ತೆ ಸ್ನೇಹಿತರೆ, ಮರಿ ಏನಾಗುತ್ತೆ, ಸ್ವಲ್ಪ ಜ್ವರ ಬರೋ ಥರ ಆಗಿ ಮತ್ತು ಜೂಗುಡಿಸೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಆವಾಗ ನೀವು ಯಾರ ಹತ್ರ ಮರಿ ತಗೊಂಡಿರ್ತೀರೋ ಅವರಿಗೆ ಫೋನ್ ಮಾಡಿ. ಸ್ನೇಹಿತರೆ, ನೀವು ಒಂದು ಮೆಡಿಷನ್ನು ಅವ್ರೇನು ಸರ್ ನೀವೇನು ಕೊಡ್ತೀರಾ, ನಾವು ಅದನ್ನೇ ಕಂಟಿನ್ಯೂ ಮಾಡಬೇಕಲ್ಲ ಸರ್ ಅಂತೇಳಿ ಕೇಳ್ಕೊಂಡು ಅದನ್ನು ನೀವು ಕಂಟಿನ್ಯೂ ಮಾಡಿದ್ರೆ ಯಾವುದೇ ಥರ ನಿಮಗೆ ಸಮಸ್ಯೆ ಬರೋಲ್ಲ. ಅದನ್ನು ಬಿಟ್ಟು ಏನು ಮಾಡ್ತೀರಾ, ಅಲ್ಲಿ ಲೋಕಲ್ಲಿರುವಂತಹ ಡಾಕ್ಟ್ರುಗಳ್ನು ವೈದ್ಯರನ್ನು ನೀವು ಭೇಟಿ ಮಾಡಿ ನೀವು ತಗೊಂಬನ್ನಿ ಹಾಕಿ, ಆದರೆ ಅದೇನಾಗುತ್ತೆ, ಬಾಡಿಗೆ ಅದು ಅಂದರೆ ಡಿಯಾಕ್ಟ್ ಆಗ್ಬಿಡ್ತದೆ. ಸ್ನೇಹಿತರೆ, ಏನಕ್ಕೆ ಅಂತಂದರೆ, ಈಗ ನಾವೊಂಥರ ಕೊಡೋದು ನೀವೊಂಥರ ಕೊಡೋದು, ಮತ್ತು ಅದೇನಾಗುತ್ತೆ ಎಲ್ಲ ಇದಾಗಿ ಸಾವಾಗ ಸಂಬಂಧ. ಆದಷ್ಟು ಈಗ ಅವ್ರೇನು ತಗೊಂಬಂದಿರ್ತಾರಲ್ಲ ಅದನ್ನೇ ಕೊಡಿ, ಮರಿಗಳು ಆಕ್ಟಿವ್ ಇರ್ತವೆ, ಚೆನ್ನಾಗಿರ್ತವೆ. ಸ್ನೇಹಿತರೆ, ಆಮೇಲೆ ಸ್ನೇಹಿತರೆ, ನೀವು ತಾಂಡೋದಂಥ ಮರಿಗಳ್ನ ಯಾವುದೇ ಕಾರಣಕ್ಕೂ ಶೆಡ್ಡಿಗೆ ಬಿಡಬೇಡಿ. ಸ್ನೇಹಿತರೆ, ದಯವಿಟ್ಟು ಆದಷ್ಟು ಬಿಸಿಲಿಗೆ ಬಿಡೋಕ್ಕೆ ಟ್ರೈ ಮಾಡಿ. ಬಿಸಿಲಿಗೆ ಬಿಡೋದ್ರಿಂದ ಯಾವುದೇ ಥರ ವೈರಸ್ ಆಗಿರ್ಬೋದು, ಯಾವುದೇ ಥರ ಆದಂತಹ ಕ್ರಿಮಿಕೀಟಗಳು ಕೋಳಿಲಿದ್ದರೆ ದಯವಿಟ್ಟು ಆದಷ್ಟು ಕಂಟ್ರೋಲ್ ಆಗಿ ಆಚೆ ಹೋಗ್ತವೆ. ಆದಷ್ಟು ಬಿಸಿಲಿಗೆ ಬಿಡಿ, ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋದಾಗ. ಮತ್ತು ಸ್ನೇಹಿತರೆ, ನೀವು ನೀರಲ್ಲಿ ತುಂಬ ಜನ ಈಗ ನೀರು ಅಂತಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದಾಗ ನೆಗಡೆ ಅನ್ನೋದು ಮನುಷ್ಯನಿಗೆ ಬಿಟ್ಟಿಲ್ಲ. ಸ್ನೇಹಿತರೆ, ಹಾಗಾಗಿ ಏನಾಗುತ್ತೆ, ಈಗ ಕೋಳಿಗಳಿಗೂ ಅಂದರೆ ನೆಗಡೆ ಆಗೋ ಸಂಭವ ಇದ್ದೇ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ದಯವಿಟ್ಟು ನೀವು ಸಹ ನೀರನ್ನು ಸ್ವಲ್ಪ ಏನು ಮಾಡಬೇಕು, ಬೆಲ್ಲದ ನೀರು ಕೊಡಬೇಕು. ಸ್ನೇಹಿತರೆ, ಒಂದು ಸ್ವಲ್ಪ 2 ದಿನ 3 ದಿನ ಏನಾದರೂ ನೆಗಡೆ ಥರ ಸಂಭವ ಆದಾಗ ಸ್ನೇಹಿತರೆ, ಈ ಏನು ಮನುಷ್ಯರು ಡ್ರಿಂಕ್ಸ್ ಕುಡಿತಾರ ಸ್ನೇಹಿತರೆ, ಆ ಡ್ರಿಂಕ್ಸಲ್ಲಿ ಹಲವಾರು ವಿಧಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದು 2 ಡ್ರಿಂಕ್ಸ್ ಚೆನ್ನಾಗಿರೋದನ್ನ ನೀವು ಆ ನೀರಿಗೆ ನೀವು ಎಷ್ಟು ನೀರು ಹಿಡಿತೀರೋ ಅದರಲ್ಲಿ ಒಂದು 30 ml ಹಾಕಿದ್ರೆ ಸ್ವಲ್ಪ ನೆಗಡೆ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಇದು ನಾವು ಕಂಡಿರೋಂಥ ಸತ್ಯ, ತುಂಬ ಜನ ಮಾಡ್ತಿರೋ ಸತ್ಯ, ತುಂಬ ಜನ ಸಕ್ಸಸ್ ಆಗಿರೋ ಸತ್ಯ. ಸ್ನೇಹಿತರೆ, ಅದನ್ನು ನೀವು ಕಂಟಿನ್ಯೂ ಮಾಡಿ. ಮತ್ತು ಸ್ನೇಹಿತರೆ, ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಪದ್ಧತಿ ನೀವು ಪ್ರಾರಂಭ ಮಾಡಬೇಕು. ಸ್ನೇಹಿತರೆ, ಅಂದರೆ ಸ್ನೇಹಿತರೆ, ಇಲ್ಲಿ ನಾವೇನು ರೊಟೀನ್ ಕೊಡ್ತಿದ್ದೀವಲ್ಲ ಸ್ನೇಹಿತರೆ, ಇಲ್ಲಿ ನೋಡಿದ್ರಲ್ಲ, ಈಗ ತರಕಾರಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ಇದನ್ನು ಕೊಡೋದ್ರಿಂದನೂ ಸ್ವಲ್ಪ ಕೋಳಿಗಳು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಲಾಸು ಕಂಡು ಬರೋಲ್ಲ. ಸ್ನೇಹಿತರೆ, 2 ಆಮೇಲೆ ಸ್ನೇಹಿತರೆ, ಈಗಿನ ಜನ ಏನು ಮಾಡ್ತಿದ್ದೀರಾ ಅಂತಂದರೆ, ಫಸ್ಟು ಅನುಭವ ಆಗಲಿ, ಒಂದು 50 ತಗೊಂಡೋಗೋಣ, 100 ತಗೊಂಡೋಗೋಣ, ಆಮೇಲೆ ಅನುಭವ ಆದಮೇಲೆ ಮಾಡೋಣ ಅಂತೇಳಿ ತುಂಬ ಜನ ಬರ್ತೀರಾ. ಸ್ನೇಹಿತರೆ, ಅಂಥವ್ರಿಗೆ ನಾನು ಏನು ಹೇಳೋದು ಅಂತಂದರೆ, ಈಗ ತುಂಬ ಜನ ಏನು ಮಾಡ್ತಾರೆ, 50 ತಗೊಂಡೋಗ್ತಾರೆ, ಅದರಲ್ಲಿ 5-6 ಸತ್ತೋಗ್ಬಿಡುತ್ತೆ. ಆವಾಗ ಮತ್ತೆ ಏನು ಥಿಂಕ್ ಮಾಡ್ತಾರೆ, ಸತ್ತೋಗುತ್ತಪ್ಪ ಇರಲ್ಲಪ್ಪ ಅಂತೇಳಿ ಮತ್ತೆ ಅಲ್ಲಿಂದ ಮೈನ ಡಿಯಾಕ್ಟಿವ್ ಮಾಡ್ಕೊಂಬಿಡ್ತಾರೆ. ಸ್ನೇಹಿತರೆ, ಅದು ನೀವು ಮಾಡ್ತಿರೋ ತಪ್ಪು. ಸ್ನೇಹಿತರೆ, ಈಗ ನೀವು 50 ತಗೊಳ್ಬೇಕು, ಅದೇ ಟೈಮ್ ಕೊಡಬೇಕು, 100 ತಗೊಂಡ್ರು ಅದೇ ಟೈಮ್ ಕೊಡಬೇಕು. ನೀವು ಪ್ರಾರಂಭ ಮಾಡೋರು ಯಾಕೆ ಒಂದು 200 ಕೋಳಿಯಿಂದ ಸ್ಟಾರ್ಟ್ ಮಾಡಬಾರ್ದು? ಏನಕ್ಕೆ ಅಂದರೆ, ಈಗ ನೀವು 50 ಕೋಳಿ ತಗೊಂಡೋದ್ರು ನೀವು ಅದೇ ಅನುಭವ ಬೇಕು, ಅದೇ ಖರ್ಚು ಬರ್ತೈತೆ. ಹಂಗಾಗಿ ನೀವು ಒಂದು 200 ಕೋಳಿ ತಗೊಂಡೋದ್ರೆ ನಿಮಗೆ ಟೈಮ್ ಪಾಸು ಆಗುತ್ತೆ, ನಿಮ್ಮ ಕೆಲಸಕ್ಕೂ ಒಂದು ಬಿಸ್ನೆಸ್ಸು ಆಗುತ್ತೆ, ನಿಮ್ಗೆ ಇನ್ಕಮ್ಮು ಬರುತ್ತೆ. ನೀವು 50 ಕೋಳಿ ತಗೊಂಡೋಗಿ ಬರೀ ಟೈಮ್ ಪಾಸ್ ಮಾಡಿರ್ತೀರ ಬಿಟ್ಟರೆ ಅದರಲ್ಲಿ ಯಾವುದೇ ಥರ ಇನ್ಕಮ್ ನೀವು ತಗೊಳಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ, 50 ಕೋಳಿಗೆ ನೀವೇ ಜೋಬಿಂದ ತಗೊಂಡೋಗಿ ದುಡ್ಡು ಹಾಕಿರ್ತೀರ. ಹಾಗಾಗಿ ದಯವಿಟ್ಟು ನೀವು ಯಾರು ಪ್ರಾರಂಭ ಮಾಡ್ತಿರಲ್ಲ ಸ್ನೇಹಿತರೆ, ಅವರು ನೀವು ಒಂದು ಬಿಸ್ನೆಸ್ ನಾನು ಪ್ರಾರಂಭ ಮಾಡ್ತೀನಿ, ಅದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ನೀವು 200 ಕೋಳಿಯಿಂದ ಸ್ಟಾರ್ಟ್ ಮಾಡಿ.
ಅದರಲ್ಲಿ ನಿಮಗೆ ಟೈಮ್ ಪಾಸು ಆಗುತ್ತೆ, ನಿಮಗೆ ನೀವೇನು ಸಮಯ ಹಾಕಿರ್ತೀರ ಅದಕ್ಕೆ ದುಡ್ಡು ಬರುತ್ತೆ, ನಿಮ್ಗೆ ಅನುಭವನೂ ಸಿಗುತ್ತೆ ಅಲ್ವಾ. ಈ ಥರ ಮಾಡಿದ್ರೆ ಒಂಥರ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ 50 ತಗೊಂಡೋಗಿ ನೀವು ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಗೆ ಅದು ದುಡ್ಡು ಬರೋಲ್ಲ, ನಿಮ್ಗೆ ಟೈಮ್ ಪಾಸು ಆಗೋಲ್ಲ, ನಿಮ್ಗೆ ಅನುಭವನೂ ಗೊತ್ತಾಗಲ್ಲ. ಹಾಗಾಗಿ 200 ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ರು ತುಂಬ ಜನ ಲಾಸ್ ಮಾಡ್ಕೊಳ್ಳೋದು 50 ಕೋಳಿ ತಗೊಂಡೋಗಿ 100 ಕೋಳಿ ತಗೊಂಡೋಗಿ ಲಾಸ್ ಮಾಡ್ಕೊತಾರೆ. ಏನಕ್ಕೆ ಅಂದರೆ 5 ಹೊತ್ತು ಸತ್ತೋಗ್ತವೆ, ಮತ್ತು ಅದರಿಂದ ಮೈಂಡ್ ಇದಾಗಿ ಮತ್ತು ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ತಾರೆ ಸ್ನೇಹಿತರೆ. ಅದು ಮಾಡೋದು ನೀವು ತಪ್ಪು. ಮತ್ತು ಆದಷ್ಟು ಈಗ ಏನಕ್ಕೆ ಲಾಸ್ ಮಾಡ್ಕೊತೀರ ಅಂತಂದರೆ, ಈಗ ಏನು ಮಾಡ್ತಾರೆ, ಮಾಂಸಕ್ಕೆ ಅಂತ ಬೆಳೆಸ್ತಾರೆ, ಮೊಟ್ಟೆಗೆ ಅಂತ ಬೆಳೆಸ್ತಾರೆ, ಮತ್ತು ಏನು ಮಾಡ್ತಾರೆ, ಯಾವ ಟೈಮಲ್ಲಿ ಸಮಯದಲ್ಲಿ ಮಾರಬೇಕು ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ಈಗ ತುಂಬ ಜನ ರೈತರು ಏನು ಮಾಡ್ತಾರೆ, ಮೊಟ್ಟೆ ಇಡ್ಸೋಣ, ಮೊಟ್ಟೆಲಿ ದುಡ್ಡು ಬರುತ್ತೈತೆ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಟಿರ್ತಾರೆ ಸ್ನೇಹಿತರೆ. ಈಗ ಒಂದು ಕಾನ್ಸೆಪ್ಟ್ ಹೆಂಗೆ ಇಡ್ತಾರೆ ಅಂತಂದರೆ, ಮೊಟ್ಟೆ ಮಾರಿದ್ರೆ ಡೈಲಿ ದುಡ್ಡು ಬರುತ್ತೆ, ಡೈಲಿ ಮೊಟ್ಟೆ ಇಡ್ತೈತೆ ಅಂತೇಳಿ ಒಂದು ಕಾನ್ಸೆಪ್ಟ್ ಇಡ್ತಿರ್ತಾರೆ ಸ್ನೇಹಿತರೆ. ನೀವು ಕೋಳಿಲಿ ಮೊಟ್ಟೆ ಇಡ್ಸೋಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಏನು ಮೊಟ್ಟೆಲಿ ದುಡ್ಡು ಬರ್ತಿರ್ತದೋ ಅದೇ ದುಡ್ಡನ್ನ ನೀವು ಕೋಳಿಗೆ ಫೀಲ್ಡ್ಗೆ ಹಾಕ್ತಾ ಬರ್ಬೇಕು ಸ್ನೇಹಿತರೆ. ಹಾಗಾಗಿ ನಾನು ಮೊಟ್ಟೆ ಇಡಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ವೈಯಕ್ತಿಕ ಅಂತಂದರೆ ನೈಸರ್ಗಿಕವಾಗಿ ಸಾಕಾಣಿಕೆ ಮಾಡೋರು ಮೊಟ್ಟೆ ಇಡಿಸಿದ್ರೆ ತುಂಬ ಒಳ್ಳೆಯ ಸ್ನೇಹಿತರೆ. ನೀವು ನೀವು ಕೂಡಲ್ಲಿ ಶೆಡ್ಡಲ್ಲಿ ಕೂಡಾಕೊಂಡು ನಾವು ಫೀಡ್ ಹಾಕಿ ನಾನು ಹೈಟೆಕಾಗಿ ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆ ಇಡಿಸಿದ್ರೆ ತುಂಬ ಲಾಸ್ ಆಗುತ್ತೆ ಸ್ನೇಹಿತರೆ. ಆದಷ್ಟು ಯೋಚನೆ ಮಾಡಿ ಮೊಟ್ಟೆ ಇಡಿಸ್ಕೊಳ್ಳಿ. ನೀವು ನೈಸರ್ಗಿಕವಾಗಿ ಈಗ ನಮ್ಮಲ್ಲಿ ಏನು ಇಲ್ಲಿ ನೋಡ್ತಿರೋ ಸ್ನೇಹಿತರೆ, ಈ ಥರ ತೋಟದಲ್ಲಿ ಬಿಟ್ಟು ನೈಸರ್ಗಿಕವಾಗಿ ಸಾಗಾಣಿಕೆ ಪ್ರಾರಂಭ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಮೊಟ್ಟೆ ಇಡಿಸೋದು ಏನೂ ಸಮಸ್ಯೆ ಇರಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಅದು ತುಂಬ ತೋಟದಲ್ಲಿ ಮೇಯುತ್ತೆ, ತನ್ನ ಆಹಾರ ತಾನೇ ಪಡುತ್ತೆ, ಖರ್ಚು ನಿಮಗೆ ಸಹ ಕಮ್ಮಿ ಬರುತ್ತೆ. ಹಂಗಾಗಿ ಯಾವುದೇ ತರಹ ಲಾಸ್ ಆಗೋಕ್ಕೆ ಟ್ರೈ ಆಗೋಲ್ಲ ಸ್ನೇಹಿತರೆ. ಈಗ ತುಂಬ ಜನ ಏನು ಮಾಡ್ತಾರೆ, ಶೆಡ್ಡಲ್ಲಿ ಫೀಲ್ಡು 2600 ರೂಪಾಯಿ ಒಂದು ಚೀಲ ತಗೊಂಡೋಗಿ ಶೆಡ್ನಲ್ಲಿ ಕೂಡಾಕೊಂಡು ಅವರು ಇದನ್ನ ಹಾಕೋದ್ರಿಂದ ಮೊಟ್ಟೆ ಇಡ್ಸಿದ್ರು ಲಾಸು, ಮಾಂಸ ಮಾರಿದ್ರು ಲಾಸು, ಎಲ್ಲನೂ ಲಾಸೇ. ಹಂಗಾಗಿ ನೀವು ಆ ಥರ ಮೈಂಡ್ಸೆಟ್ನ ತೆಗೆದುಬಿಡಿ. ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋ ರೈತರು ಏನು ಮಾಡ್ತೀರಾ, ಮೊಟ್ಟೆ ಇಡ್ಸ್ಕೊಳ್ಳಿ, ನಿಮಗೆ ಅನುಭವ ಆಗುತ್ತೆ, ಅನುಕೂಲನೂ ಆಗುತ್ತೆ, ಅನುಭವನೂ ಆಗುತ್ತೆ. ನೀವು ಇಲ್ಲ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ದಯವಿಟ್ಟು ಮಾಂಸಕ್ಕೆ ಮಾರ್ಕೊಂಬಿಡಿ, ಲಾಸ್ ಆಗೋಲ್ಲ. ತುಂಬ ಜನ ಅಣ್ಣ ನನಗೆ ಲಾಸ್ ಆಯಿತು ಅಂತೇಳಿ ತುಂಬ ಜನ ಕೇಳ್ತೀರಾ. ಆ ಕೇಳೋಂಥವ್ರಿಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ದಯವಿಟ್ಟು ನೀವು ಬಿಸ್ನೆಸ್ ಮಾಡೋರು ಮಾಂಸ ಮಾರ್ಕೊಂಡ್ರೆ ತುಂಬ ಒಳ್ಳೆಯದು. ಮೊಟ್ಟೆ 10 ರೂಪಾಯಿ ಮೊಟ್ಟೆ ಆಸೆಗೆ ಹೋಗಿ ಮತ್ತು ಕೋಳಿನೂ ಟೋಲ್ ಮಾಡಿ ಕೋಳಿಲೂ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. 3 ಮತ್ತು ಸ್ನೇಹಿತರೆ, ಈಗ ಈ ತುಂಬ ಜನ ಗ್ರಾಮೀಣ ಭಾಗಗಳಲ್ಲಿ ಪ್ರತಿ ರೈತರಾಗಿರ್ಬೋದು, ಇಲ್ಲ ಪ್ರತಿ ಯುವತಿಯರಾಗ್ಬೋದು, ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡಿದೆ ಅಂತೇಳಿ ಪ್ರತಿಯೊಬ್ಬರು ಅವಲಂಬನೆ ಆಗ್ತಿದ್ದೀರಾ. ಅವಲಂಬನೆ ಆಗೋದು ತಪ್ಪಲ್ಲ, ಆದರೆ ಅದು ಅವಲಂಬನೆ ಆಗೋಕ್ಕೆ ಸ್ನೇಹಿತರೆ ನೀವು ಅದನ್ನೇ ಅವಲಂಬನೆ ಅಂದರೆ ನಾಟಿ ಕೋಳಿನೇ ಅವಲಂಬನೆಯಾಗಿ ದುಡ್ಡು ಮಾಡ್ತೀವಿ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಆದಷ್ಟು ಕೃಷಿಗೆ ಒಂದು ಮೂಲ ಕಸುಬನ್ನು ತಗೊಳ್ಳಿ. ಏನಕ್ಕೆ ಅಂತಂದರೆ ಏನೋ ಒಂದು 10 ನಿಮಿಷ, 1 ಅವರ್ 2 ಅವರ್ ಟೈಮ್ ಐತೆ ಬಿಡು ಅದಕ್ಕೆ ಹಾಕೋಣ ಅಂದರೆ ಮಾತ್ರ ಬನ್ನಿ. ಇಲ್ಲ ನಾವು ಇದನ್ನೇ ಮಾಡ್ತೀವಿ, ನಮ್ಮ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಅಂದರೆ ದಯವಿಟ್ಟು ಬರಬೇಡಿ. ಏನಕ್ಕೆ ಅಂದರೆ ತುಂಬ ಕಾಂಪಿಟೇಷನ್ ಇದೆ. ಈಗ ಏನಕ್ಕೆ ಅಂತಂದರೆ ಹಲವಾರು ರೀತಿಯ ಜಾತಿಯ ತಳಿಗಳು ಈಗ ಮಾರ್ಕೆಟ್ನಲ್ಲಿ ಬಂದಿರೋದ್ರಿಂದ ನಾವು ಯಾವ ಕೋಳಿ ಸಾಗಾಣಿಕೆ ಮಾಡಿದ್ರೂ ಅದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಮತ್ತು ನೀವೇನು ಅಂದ್ಕೊಂಡಿರ್ತೀರೋ ಮೈಂಡ್ಸೆಟ್ಟಲ್ಲಿ ಆ ದುಡ್ಡನ್ನ ನೀವು ಕೋಳಿಲಿ ಎತ್ತಕ್ಕಾಗಲ್ಲ, ಅದರಲ್ಲೂ ನೀವು ಲಾಸ್ ಆಗಿಬಿಡ್ತೀರ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ ಕಾಲಿಡಿ. ಇಲ್ಲ ನಾನು 2-3 ಬಿಸ್ನೆಸ್ ಇದೆ, ಇದನ್ನು ಸೈಡ್ ಇನ್ಕಮಾಗಿ ತಗೊತೀನಿ ಬರಲಿ ಅನ್ನೋರು ದಯವಿಟ್ಟು ಮಾಡಿ, ಏನಾಗಲ್ಲ, ಒಳ್ಳೆಯದಾಗುತ್ತೆ. ಏನಕ್ಕೆ ಅಂದರೆ ಒಂದರಲ್ಲಿ ಬರ್ತಿರ್ತೈತೆ, ಒಂದರಲ್ಲಿ ಹೋಗ್ತಿರುತ್ತೆ. ಬಿಸ್ನೆಸ್ ಅನ್ನೋದು ರೊಟೀನ್ ಆಗ್ತಿದ್ರೆ ನಿಮಗೆ ಯಾವುದೇ ಥರದ ಕಷ್ಟವೂ ಆಗೋಲ್ಲ. ಏನೂ ಇಲ್ಲ, ನಾವೆಲ್ಲ ಜಾಬಿಂದನೇ ತೆಗ್ದು ಆಗ್ತಾಯಿದ್ದೀವಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಆದಷ್ಟು ನೋಡಿ ಯೋಚನೆ ಮಾಡಿ ಪ್ರಾರಂಭ ಮಾಡಿ. ಮತ್ತು ನೀವು ಆದಷ್ಟು ನೈಸರ್ಗಿಕವಾಗಿ ಸಾಗಾಣಿಕೆ ಪ್ರಾರಂಭ ಮಾಡಿದಾಗ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಅತಿ ಹೆಚ್ಚು ನೀವು ನಿಮ್ಮ ಜಾಬಿಂದ ದುಡ್ಡು ಹಾಕಿದ್ದೀರ ಅಂದರೆ ಅದು ಅಲ್ಲಿಗೆ ಲಾಸ್ ಆಗೋಕ್ಕೆ ನಿಮಗೆ ಟ್ರೈ ಆಗುತ್ತೆ ಸ್ನೇಹಿತರೆ. ಆದಷ್ಟು ಮಾರ್ಟಾಲಿಟಿ ಆಗ್ದಂಗೆ ಅಂದರೆ ಸಾವಾಗ್ದಂಗೆ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಹಲವಾರು ರೀತಿಯ ಡಾಕ್ಟ್ರುಗಳು ಹೇಳೋಂಥ ಮೆಡಿಷನ್ ಹಾಕ್ಬೇಡಿ. ಆದಷ್ಟು ನಿಮಗೆ ಯಾರು ಮರಿ ಕೊಟ್ಟಿರ್ತಾರೋ ಅವ್ರು ಏನು ಕೊಟ್ಟಿರ್ತಾರಲ್ಲ ಆ ಮೆಡಿಷನ್ನ ಬಳಸೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಸಾವು ಕಮ್ಮಿ ಆಗುತ್ತೆ ಅವಾಗ. ಇದನ್ನು ಈ ಥರ ನೀವು ಕಂಟಿನ್ಯೂ ಆಗಿ ಅಂದರೆ ಸ್ನೇಹಿತರೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದ್ರಿಂದ ಒಂದು ಸಕ್ಸಸ್ಸನ್ನು ನೀವು ಕಾಣ್ಬೋದು ಸ್ನೇಹಿತರೆ ನಾಟಿ ಕೋಳಿಯಲ್ಲಿ. ಹಾಗೆ ನಿಮ್ಮ ಸ್ನೇಹಿತರಿಗೂ